ಸವಿ ಲಗುನ ಬಾಲೆ ಟೈಮ್ ಆಕೈತಿ. ಹಾಂ ಬಂದೆ 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 ಅದು ನಂದು ರೊಕ್ಕ ಇಟ್ಕೊಳೋದು ಮರ್ತು ಬಿಟ್ಟಿದ್ದೆ ಒಂಚೂರು, ಅದಕ್ಕೆ ಇಟ್ಕೊಂಡೆ. ಹೌದಾ, ಸರಿ ಆಯ್ತು. ಅಂದಂಗೆ ಬಟ್ಟೆ ಎಲ್ಲ ನೀಟಾಗಿ ನೋಡಿ ಮಡ್ಚಿ ಚೀಲ್ದಾಗ ಇಟ್ಟಿಲ್ಲ, ಏನೂ ಮರ್ತಿಲ್ಲಲ್ಲ, ಯಾಕಂದ್ರೆ ಮತ್ತೆ ಅಲ್ಲಿಂದ ಇಲ್ಲಿಗೆ ವಾಪಸ್ ಬರೋಕ್ಕಾಗಂಗಿಲ್ಲ. ಲಲಿತಾ, ನೀ ಏನು ತಲೆ ಕೆಡಿಸ್ಕೋಬೇಡ, ನಾನು ಎಲ್ಲನೂ ಬಟ್ಟೆನ ನೀಟಾಗಿ ನೋಡಿ ನೀಟಾಗಿ ಮಡಚಿ ಇಟ್ಟೀನಿ, ಸರಿನಾ? ಸರಿ ಆಯ್ತು ತಗೋ. ಸರಿ ನಡಿ, ಹಂಗಾರ ಹೋಗೋಣ. ಏನ್ರವ ಬಟ್ಟೆ ಕೊಡಕ್ಕೆ ಹೊಂಟಿರನ? ಹ್ಞೂ ರೀ ಅಮ್ಮರ, ಮತ್ತು ನಿನ್ನೆ ಬ್ಯಾಡ ಅಂದ್ರಲ್ಲ, ಅದಕ್ಕೆ ಇವತ್ತು ಕೊಟ್ಟು ಬಂದ್ರಾಯ್ತು ಅಂತ ಹೊಂಟೀವಿ ನೋಡ್ರಿ. ಹೌದನ, ಚಲೋ ಆಯ್ತು ಬಿಡ್ರಿ. ಅಂದಂಗೆ ಇಬ್ಬರು ಹೊಂಟಿರಲ್ಲ, ಚಂದ್ರನರ ಎಲ್ಲ ಕೃಷ್ಣನರ ಕರ್ಕೊಂಡು ಹೋಗಿದ್ರೆ ಚಲೋ ಆಕಿತ್ತು. ಅಮ್ಮರ ಇವರು ಬರ್ತೀನಂತ ಅಂದಿದ್ರು, ಆದರೆ ಎಲ್ಲೂ ಕಾಣವಲ್ರು. ಅಯ್ಯ, ಚಂದ್ರ ಮತ್ತು ಕೃಷ್ಣ ಹೊಲ್ದಾಗ ಏನೋ ಕೆಲಸ ಆಯ್ತಂತಂದು ಆಗಲೇ ಹೋದ್ರಪ್ಪ, ಭಾಳ ಹೊತ್ತಾತು. ನೀವು ಅವ್ರನ್ನ ಮುಂಚೆನೇ ಹೇಳಿ ಇರಿಸ್ಕೋಬೇಕಿಲ್ಲ, ಯಾರನ್ನಾರು ಒಬ್ರನ್ನ ಕರ್ಕೊಂಡು ಹೋಗಿದ್ರೆ ಚಲೋ ಆಕಿತ್ತು. ಹೋಗ್ರಿ ಹೋಗ್ರಿ, ಖುಷಿಯಾಗಿ ಹೋಗ್ರಿ. ವಾಪಸ್ ಬರೋ ಮುಂದೆ ಮುಖನ ಹಿಂಗೆ ತಿಂದು ಮಂಗನ ಥರ ಮಾಡ್ಕೊಂಬರ್ತೀರಿ, ನನಗೂ ಗೊತ್ತೈತಿ. ಅಲ್ಲಾಗಲ್ಲೇ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಾಗಿದೆ. ಬಟ್ಟೆ ತೊಗೊಂಡೋಗಿ ವಾಪಸ್ ಬರೀ ಕೈಯಲ್ಲಿ ಬರ್ರಿ. ನಾನಂತೂ ಅದನ್ನು ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಇವತ್ತು ನಾನಂತೂ ಸ್ವೀಟ್ ಆರ್ಡ್ರ್ ಮಾಡ್ಕೊಂಡು ತಿಂತೀನಿ. 1 kg ಸ್ವೀಟ್ ತಿಂತೀನಿ ಲೇ ಸವ್ವಿ. ನೀನು ಈ ಚಾಲೆಂಜಲ್ಲಿ ಸೋಲ್ತಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇರಲಿ ಬಿಡ್ರಿ ಅಮ್ಮರ, ಮತ್ತು ಅವ್ರದ್ದು ಹೊಲದಾಗ ಕೆಲಸ ಐತಂತಾನೆ ಅಂತಾರಲ್ಲ, ಇರಲಿ ಬಿಡ್ರಿ, ಪರವಾಗಿಲ್ಲ, ನಾವೇ ಇಬ್ಬರು ಹೋಗಿ ಬರ್ತೇವೆ ತಗೋರಿ ಅಮ್ಮರ. ಆಲ್ ದ ಬೆಸ್ಟ್ ಲಲಿತಾ ಅವರೇ. ಸವಿತಾ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಕವಿತಾ ಅವರೇ. ಏನವ ಇವತ್ತು ಎಷ್ಟು ಒಳ್ಳೆ ಬುದ್ಧಿ ಬಂದೈತಿ. ಪಾಪ ಅವರು ಹೊರಗಡೆ ಹೋಗೋ ಮುಂದೆ ಏನೋ ಒಂದು ಒಳ್ಳೆ ಮಾತು ಮಾತಾಡೋಕುಂತಿಯಲ್ಲ. ಅದು ಇಷ್ಟ ಆದರೂ ಅವರಿಬ್ಬರೂ ನಮ್ಮ ಮನೆಯವರ ಅಲ್ವಾ ಅಜ್ಜಿ. ಪಾಪ ಅವ್ರು ಗೆದ್ದರು, ನಾನು ಗೆದ್ದಷ್ಟೇ ಖುಷಿ ನನಗೆ, ಅದಕ್ಕೋಸ್ಕರ ವಿಶ್ ಮಾಡಿದೆ. ಚಲೋ ಆತು ಬಿಡ. ಒಟ್ಟಿನಲ್ಲಿ 3 ಜನ ಹಿಂಗೆ ಹೊಂದಾಣಿಕೆ ಮಾಡ್ಕೊಂಡಿರ್ರಿ, ಅಷ್ಟೇ ಸಾಕು, ಮತ್ತೇನು ಬೇಡ ನಮ್ಗೆ. ಸರಿ ರೀ ಅಮ್ಮರ, ಇಷ್ಟ ಹೊಂದಾಣಿಕೆ ಮಾಡ್ಕೊಂಡಿರ್ತೀವಿ. ಸವಿತಾ, ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಿ, ಸರಿನಾ? ನೀವು ಬರೋಷ್ಟಿಗೆ ನಾನು ಸ್ವೀಟ್ ಆರ್ಡರ್ ಮಾಡಿರ್ತೀನಿ, ಸರಿನಾ? ಅಯ್ಯೋ ಕವಿತಾ, ನೀನು ಅಷ್ಟೊಂದೆಲ್ಲ ತ್ರಾಸು ಎದಕ್ಕೆ ತಗೋತಿದ್ದಿ? ಬರುವಾಗ ಸ್ವೀಟನ್ನು ನಾವೇ ತೊಗೊಂಡು ಬರ್ತೀವಿ, ಸರಿನಾ? ಅಯ್ಯೋ ಬೇಡ ಬೇಡ ಬೇಡ, ಹೇಗೋ ಈ ಸಲ ಪಾರ್ಟಿ ನಾನೇ ಕೊಡಿಸ್ಬೇಕಲ್ವಾ, ಸ್ವೀಟ್ ಪಾರ್ಟಿ. ಅದಕ್ಕೋಸ್ಕರ ನಾನೇ ಸ್ವೀಟ್ ಆರ್ಡರ್ ಮಾಡ್ತೀನಿ. ನೀವೇನು ಸ್ವೀಟ್ ತರುವಂಥ ಅವಶ್ಯಕತೆಯೇ ಇಲ್ಲ, ಸರಿನಾ? ನೀವಿಬ್ಬರು ಆರಾಮಾಗಿ ಹೋಗಿ ಆರಾಮಾಗಿ ಬರ್ರಿ. ನೀವು ಬರೋಷ್ಟರಲ್ಲಿ ಮನೆಯಲ್ಲಿ ಸ್ವೀಟ್ ರೆಡಿ ಇರುತ್ತೆ. ನೀವೇ ನಿಮ್ಮ ಕೈಯಾರೆ ಎಲ್ರಿಗೂ ಸ್ವೀಟ್ ಕೊಡಂತ್ರೆ ಅಂತ, ಸರಿನಾ? ಸರಿ, ಹಾಗಾದರೆ ಹೇಗೋ ನೀನೇ ಕೊಡ್ತೀನಿ ಅಂತ ಇದೆಯಲ್ಲ ಸ್ವೀಟು. ಸರಿ, ಎಲ್ಲನೂ ರೆಡಿ ಇಟ್ಟಿರು, ಬರ್ತೀವಿ. ಜಸ್ಟ್ 2 ಅವರ್ಸಲ್ಲಿ ಬಂದುಬಿಡ್ತೀವಿ. ಸರಿ ಆಯಿತು. 2 ಅವರ್ಸ್ ಆದ್ರೇನು, 3 ಅವರ್ಸ್ ಆದ್ರೇನು, ನಾನು ಆರಾಮಾಗಿ ವೇಟ್ ಮಾಡ್ತಾ ಇರ್ತೀನಿ, ಓಕೆನಾ? ಬಾಯ್. ಆಯಿತು, ವೇಟ್ ಮಾಡು, ಹೇಗೋ ಕೆಲಸ ಏನೂ ಇಲ್ಲ ಅಲ್ವಾ? ವೇಟ್ ಮಾಡು. ಸರಿ, ಇಬ್ಬರು ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಿ, ಬರ್ರಿ. ಸರಿ ರೀ ಅಮ್ಮರ. ಪಾಪ ಇಬ್ಬರು ಫಸ್ಟ್ ಟೈಮ್ ಏನೋ ಕಷ್ಟಪಟ್ಟು ಹೊಲ್ದು ಕೊಡಾಕ್ ಹೊಂಟಾರ, ಒಳ್ಳೇದಾದ್ರಷ್ಟೇ ಸಾಕು. ಆಗುತ್ತೆ, ಒಳ್ಳೇದಾಗೆ ಆಗುತ್ತೆ. ನೋಡ್ತಿರ್ರಿ ಜಿ, ಬರೋಷ್ಟ್ರಿಗೆ ಎಷ್ಟು ಗುಡ್ ನ್ಯೂಸ್ ತೊಗೊಂಬರ್ತಾರಂತ. ಸವಿ, ನೀನು ಹಾಫ್ ಮೊರೆ ಹಾಕ್ಕೊಂಡು ಬರೋದನ್ನು ನಾನು ಕಾಯ್ತಾ ಇರ್ತೀನಿ ಇಲ್ಲೇ ಕೂತ್ಕೊಂಡು. ಮೊದಲು ಸ್ವೀಟ್ ಆರ್ಡ್ರ್ ಮಾಡಬೇಕು. ನಿನ್ನನ್ನು ಹೆಂಗೆ ಉಳಿಸ್ತೀನಿ ನೋಡ್ತಿರ್ಲಿ ಸವ್ವಿ. ಯಾರದಿರಿ ಅಂಗಡಿಲಿ? ಹಲೋ ಸರ್, ಯಾರು ಬೇಕಿತ್ತು? ಮೇಡಮರ, ಈ ಅಂಗಡ್ಯಾಗ ಯಾರೋ ಒಬ್ರು ಚಲೋ ಬಟ್ಟೆ ಎಲ್ಲ ಡಿಸೈನ್ ಮಾಡ್ತಾರಂತಲ್ರಿ, ಅವ್ರ ಹೆಸರು ಆಶಾ ಮೇಡಮ್ ಅವ್ರಂತ. ಅವ್ರು ಏನಾದರೂ ನಿಮಗೆ ಪರಿಚಯ ಇದ್ದಾರಾ? ಓ, ಆಶಾನಾ? ಅದು ನಾನೇ, ನನ್ನ ಹೆಸರೇ ಆಶಾ. ಏನಾಗಬೇಕಾಗಿತ್ತು ನಿಮಗೆ? ಓ, ನೀವೇನಾ ಆಶಾ ಅಂದರೆ? ಮೇಡಮರ, ನಂದು ಮದುವೆ ಫಿಕ್ಸ್ ಆಗೈತ್ರಿ. ನಮ್ಮ ಹುಡುಗಿಗೆ ಒಂದು ಚೆನ್ನಾಗಿರೋ ಡ್ರೆಸ್ಸನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಸುತ್ತಮುತ್ತಲ ಎಲ್ಲ ಕಡೆ ಕೇಳಿದಾಗ ನೀವು ಬಟ್ಟೆನ ಚೆನ್ನಾಗಿ ಡಿಸೈನ್ ಮಾಡ್ತೀರಿ ಅಂತ ಹೇಳಿದರು. ಅದಕ್ಕೋಸ್ಕರ ನೀವು ಹೆಂಗೆ ಡಿಸೈನ್ ಮಾಡ್ತೀರಿ ಬಟ್ಟೆನ ಎಲ್ಲ ಅಂತ ಒಂದು ರೌಂಡ್ ನೋಡಿ ಹೋದ್ರಾಯ್ತು ಅಂತ ಬಂದೆ. ಇಷ್ಟ ಆದರೆ ಡ್ರೆಸ್ ಹೊಲಿಯೋದಕ್ಕೆ ಹಾಕಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ ರೀ.
ಓ ಹೌದಾ ಸರ್, ಸರಿ ಹಾಗಾದರೆ ಬರ್ರಿ, ಒಳಗಡೆ ಎಲ್ಲ ಡ್ರೆಸ್ಸಸ್ ಎಲ್ಲ ಸ್ಟಿಚ್ ಮಾಡಿಸಿದ್ದಾವೆ, ನೀವು ನೋಡುವಂತ್ರಿ ಅಂತೆ. ಹೌದಾ ರೀ ಮೇಡಮರ, ಸರಿ ರೀ ನಡೀರಿ ಹಂಗಾರ. ಸರ್ ಫಸ್ಟ್ ಇಲ್ಲೆಲ್ಲ ಇದಾವೆ ನೋಡಿ, ಇವೆಲ್ಲ ನಾನು ಸ್ಟಿಚ್ ಮಾಡಿರುವಂಥದ್ದೇ, ನಾ ಡಿಸೈನ್ ಮಾಡಿ ಸ್ಟಿಚ್ ಮಾಡಿರುವಂಥ ಡ್ರೆಸ್ಸಸ್. ಫಸ್ಟ್ ಇಲ್ಲೊಂದ್ಸಲ ನೋಡಿ, ನಿಮಗೆ ಲೈಕ್ ಆದರೆ ಓಕೆ, ಇಲ್ಲಾಂದರೆ ಇನ್ನೂ ನೋಡಬೇಕು ಅಂದರೆ ಮತ್ತೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಮೇಡಮರ ಇವೆಲ್ಲ ಸೇಮ್ ಡಿಸೈನ್ ಆಗಿಬಿಟ್ಟು ರೀ. ಇನ್ನು ಒಳಗಡೆ ನೀವು ಹೊಸ ಹೊಸ ಡಿಸೈನ್ ಎಲ್ಲ ಮಾಡಿರ್ತೀರಲ್ಲ, ಅವನ್ನೆಲ್ಲ ಒಂದು ಸಲ ತೋರಿಸಿ, ಅಲ್ಲೇ ನೋಡ್ತೀನಿ ನಾನು. ಸರ್ ನಿಮ್ಮದು ಬಜೆಟಿಂಗ್ ಏನಾದರೂ ಇದೆಯಾ, ಅಂದರೆ ರೇಟ್ ಇಷ್ಟರಿಂದ ಇಷ್ಟೇ ಇರಬೇಕು ಅಂತ ಆ ಥರ ಏನಾದರೂ ಇದ್ದರೆ ಹೇಳಿ, ನಾನು ಆ ರೇಟ್ನಲ್ಲಿ ಆ ಬಜೆಟ್ನಲ್ಲಿ ಬರುವಂಥ ಡ್ರೆಸ್ಸಸ್ನೇ ತೋರಿಸ್ತೀನಿ. ಅಯ್ಯೋ ಮೇಡಮರ, ನೀವು ರೊಕ್ಕದ ಬಗ್ಗೆ ತಲೆನ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ರೇಟ್ ಎಷ್ಟಾದರೂ ಪರವಾಗಿಲ್ಲ, ನನಗೆ ಡ್ರೆಸ್ ಮಾತ್ರ ಲೈಕ್ ಆಗಬೇಕು ಅಷ್ಟೇ. ನೀವು ರೊಕ್ಕದೇನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಎಷ್ಟು ರೇಟ್ ಆದರೂ ಪರವಾಗಿಲ್ಲ. ಓ ಹೌದಾ ಸರ್, ಸರಿ ಹಾಗಾದರೆ ಬರ್ರಿ. ಬರ್ರಿ ಸರ್, ಒಳಗಡೆ ಬರ್ರಿ. ಸರ್ ಇವೆಲ್ಲ ವೆಡ್ಡಿಂಗ್ ಔಟ್ಫಿಟ್ಸ್ಗಳೇ, ಹಾಗೆ ಇದರಲ್ಲಿ ಎಲ್ಲ ವೆರೈಟಿ ಕಲೆಕ್ಷನ್ಸ್ ಇದ್ದಾವೆ. ನೀವು ನೋಡಿ, ಇದರಲ್ಲಿ ನಿಮ್ಗೆ ಯಾವ ಡಿಸೈನ್ ಲೈಕ್ ಆಗುತ್ತೆ ನಾನು ಆ ಡಿಸೈನನ್ನು ನಿಮ್ಗೆ ಹೇಳ್ತೀನಿ. ಹಾಂ ಹಾಂ ಹಾಂ, ಎಲ್ಲ ಚೆನ್ನಾಗದವ್ರಿ ಮೇಡಮರ, ಎಲ್ಲ ಮಸ್ತ್ ಅದಾವ್ರಿ ಡಿಸೈನ್ ಎಲ್ಲ. ಓ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ನೋಡಿ ಸರ್, ಇದರಲ್ಲಿ ಯಾವ ಥರ ಡಿಸೈನ್ ನಿಮ್ಗೆ ಲೈಕ್ ಆಗುತ್ತೆ ಅಂತ. ಹಾಂ ರೀ ಮೇಡಮರ, ನೋಡ್ತೀನಿ. ಅಂದಂಗೆ ಇಂಥ ದೊಡ್ಡ ಅಂಗಡ್ಯಾಗ ನೀವು ಒಬ್ಬರದಿರಲ್ರಿ ಮೇಡಮರ, ಮತ್ತು ಯಾರು ಸ್ಟಾಫ್ ಯಾರೂ ಇಲ್ಲನ್ರಿ? ಇನ್ನೂ ಬಂದಿಲ್ಲ ಸರ್, ಇನ್ನೊಂದು 10 ಮಿನಿಟ್ಸಲ್ಲಿ ಬರ್ತಾರಂತ ಅನಿಸುತ್ತೆ. ನನ್ನೊಂದು ಸ್ವಲ್ಪ ಒಂದು ಆರ್ಡ್ರ್ ಇತ್ತು, ಹಾಗಾಗಿ ನಾನು ಸ್ವಲ್ಪ ಬೇಗ ಬಂದಿದ್ದೀನಿ. ಇನ್ನೊಂದು ಸ್ವಲ್ಪರಲ್ಲಿ ಬಂದುಬಿಡ್ತಾರೆ ಸರ್. ನೀವು ಪರವಾಗಿಲ್ಲ ನೋಡಿ, ನಿಮ್ಗೆ ಯಾವ ಥರ ಡಿಸೈನ್ ಎಲ್ಲ ಬೇಕೋ ಆರಾಮಾಗಿ ನೋಡಿ, ನಾನೇ ತೋರಿಸ್ತೀನಿ. ಮೇಡಮರ ಅಲ್ಲಿ ನಿಮ್ಮ ಹಿಂದೆ ಐತಲ್ರಿ, ಆ ಡಿಸೈನ್ ಹೆಂಗಾಗತ್ತೆ ರೀ ಅದು ಮದುವೆಗೆ? ಅದಕ್ಕೆ ಎಷ್ಟು ಬಟ್ಟೆ ಬೇಕು ಏನು ಒಂದು ಸ್ವಲ್ಪ ನೋಡಿರಿ. ಓ ಈ ಡ್ರೆಸ್ಸಾ ಸರ್ ನಿಮ್ಗೆ ಲೈಕ್ ಆಗಿದ್ದು? ಹಾಂ ಹಾಂ ಹಾಂ, ಡ್ರೆಸ್ ಇದು ಚೆನ್ನಾಗಿದೆ ಸರ್ ಈ ಡ್ರೆಸ್. ಏಯ್ ಹಿಂಗ ನಿಂತ್ಕೋ, ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಹೊಳ್ಳಾಡಿದೆ ಅಂದ್ರೆ ನಿನ್ನ ಕತ್ತನ್ನು ಈಗಲೇ ಕಟ್ ಮಾಡಿಬಿಡ್ತೀನಿ ನೋಡು. ಮತ್ತೆ ಸರ್ 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 ಏನು ಮಾಡ್ತಿದ್ದೀರಾ ನೀವು? ಮೊದಲು ಅದನ್ನು ಆ ಕಡೆ ತಕ್ಕೊರಿ ಸರ್. ಸರ್ ಏಯ್ ಇವತ್ತು ನೀನು ನಾನು ಹೇಳ್ದಂಗೆ ನಡ್ಕೊಂಡಿ ಅಂದ್ರೆ ಇವತ್ತು ನೀನು ಬದುಕ್ತಿದಿ, ಇಲ್ಲ ಅಂದ್ರೆ ನೀನು ಇಲ್ಲೇ ಕೊಂದು ಹೂತಾಕ್ಬಿಡ್ತೀನಿ, ನೋಡ್ತಿರು. ಸರ್ ಸರ್ ಪ್ಲೀಸ್ ಸರ್, ಮೊದಲು ದೂರ ಸರಿ ಸರ್, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ ಸರ್, ಪ್ಲೀಸ್ ಸರ್. ಇವತ್ತೇನು ಆ ಲಲಿತಾ ಸವಿತಾ ಅವ್ರು ಏನು ಬಟ್ಟೆ ಕೊಡೋದಕ್ಕೆ ಬರ್ತಾ ಇದ್ದಾರಲ್ಲ, ಅವ್ರಿಗೆ ನೀನು ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಆರ್ಡ್ರ್ ಕೊಡಬಾರ್ದು. ಈಗ ಕೊಟ್ಟಿರೋ ಆರ್ಡ್ರನ್ನು ಕೂಡ ಕ್ಯಾನ್ಸಲ್ ಮಾಡ್ಬೇಕು. ನೀನು ಹೇಳಿದ ಅರ್ಥ ಆಯ್ತು ತಾನೇ? ಅವ್ರಿಗೆ ₹1 ಕೊಡಬಾರ್ದು, ಅವ್ರು ತಂದಿರೋ ಬಟ್ಟೆನ ಅವರಿಗೆ ವಾಪಸ್ ಕಳಿಸ್ಬೇಕು, ಏನೋ? ಸರ್ ಯಾಕೆ ಸರ್, ಅವರಿಗೂ ನಿಮಗೂ ಏನು ಸಂಬಂಧ ಸರ್? ಇದನ್ನೆಲ್ಲ ನೀವು ಯಾಕೆ ಮಾಡ್ತಾ ಇದ್ದೀರಾ ಸರ್? ಹೇಳೋದಷ್ಟು ಕೇಳಿದ್ರೆ ಬದುಕ್ತಿದ್ದಿ. ಇವತ್ತು ಹೆಚ್ಚು ಕಮ್ಮಿ ಏನಾದರೂ ನನಗೆ ಕೇಳಿದ್ರೆ ಇಲ್ಲೇ ನಿನ್ನ ಕುತ್ತಿಗೆಗೆ ಚಾಕು ಹಿಡ್ದಿದ್ದೀನಿ. ಅದನ್ನು ಹಿಂಗೆ ಒಂದೇ ಸಲ ಹೇಳದೆ ಅಂದರೆ ಸಾಕು, ನಿನ್ನ ರುಂಡ ಕೆಳಗಡೆ ಬಿದ್ದಿರುತ್ತ. ಏನೋ ಆರ್ಡ್ರ್ ಕ್ಯಾನ್ಸಲ್ ಮಾಡ್ತೀಯಾ ಅಥವಾ ಇಲ್ಲ? ಹೇಳು, ಕ್ಯಾನ್ಸಲ್ ಮಾಡ್ತೀಯಾ ಅಥವಾ ಇಲ್ಲ? ಅಯ್ಯೋ ಮೇಡಮರ, ನೀವೇನು ಹೆದರ್ಕೋಬೇಡ್ರಿ, ನಾನು ಸವಿತನ ಗಂಡ ಅದೀನಿ ರೀ, ನಾನು ಎಲ್ಲ ನೋಡ್ಕೋತೀನಿ, ನೀವೇನು ಹೆದರ್ಕೋಬೇಡ್ರಿ, ಆರಾಮಾಗಿರ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಕರೆಕ್ಟ್ ಟೈಮಿಗೆ ಬಂದು ನನ್ನ ಪ್ರಾಣ ಉಳಿಸ್ಬಿಟ್ರಿ ಸರ್. ನಿಮ್ಮ ಋಣನ ಮಾತ್ರ ನಾನು ಯಾವತ್ತೂ ಮರೆಯೋದಿಲ್ಲ ಸರ್. ಥ್ಯಾಂಕ್ ಯು ಸರ್. ಅಯ್ಯೋ ಮೇಡಮರ, ನೀವೇನು ಹಂಗೇನು ಮಾತಾಡೋಕೋಬೇಡ್ರಿ, ನೀವು ಆರಾಮಾಗಿ 2 ನಿಮಿಷ ಹಿಂದೆ ನಿಂತ್ಕೊರಿ. ಏಯ್ ನನ್ನ ತಂಟಕ್ಕೆ ಬರಬೇಡ ನೀನು, ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರೋ ಅಷ್ಟ, ಇಲ್ಲಾಂದ್ರೆ ನಿನ್ನನ್ನು ಉಳಿಸೋದಿಲ್ಲ ನೋಡು.